ನಿರ್ದೇಶಕ ನಂದಕಿಶೋರ್ ವಿರುದ್ಧ ವಂಚನೆಯ ಆರೋಪವನ್ನ ಮಾಡಿದ್ದಾರೆ ನಟ ಶಬರೀಶ್ ಶೆಟ್ಟಿ. ಹಣ ವಾಪಸ್ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾರೆ. ನಾನ್ ಸತ್ರೆ ನಂದಕಿಶೋರ್ ಸಾರಾ ಗೋವಿಂದ್ ಕಾರಣ ಅಂತ ಹೇಳಿದ್ದಾರೆ ನಟ ಶಬರೀಶ್ ಶೆಟ್ಟಿ. ನಂದಕಿಶೋರ್ ಸಾರಾ ಗೋವಿಂದ್ ವಿರುದ್ಧ ಶಬರೀಶ್ ಕಿಡಿಕಾರಿದ್ದಾರೆ. ಸಂಧಾನ ಮಾಡಿಸಿದ್ದ ಸಾರಾ ಗೋವಿಂದ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂದಕಿಶೋರ್ ನನಗೆ 22 ಲಕ್ಷ ಹಣ ವಂಚನೆ ಮಾಡಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ರೆಡಿಯಾಗಿದ್ದೆ. ಸಾರಾ ಗೋವಿಂದ್ ಹಣ ವಾಪಸ್ ಕೊಡಿಸೋ ಭರವಸೆ ಕೊಟ್ಟಿದ್ರು. 2 ತಿಂಗಳು ಸಮಯ ಕೊಡು ಅಂತ ಕೇಳಿದ್ರು. ಆದ್ರೆ ಈಗ ನೋಡಿದ್ರೆ ಹಣ ವಾಪಸ್ ಕೊಡ್ತಾ ಇಲ್ಲ. ನನ್ನ ಹೋರಾಟದ ಸಮಯದಲ್ಲಿ ಸಾರಾ ಗೋವಿಂದ್ ದಾರಿ ತಪ್ಪಿಸಿದ್ರು ಅಂತ ಶಬರೀಶ್ ಶೆಟ್ಟಿ ಕಿಡಿಕಾರಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಅಧ್ಯಕ್ಷರ ಕಡೆಯಿಂದ ಕಾಲ್ ಬರುತ್ತೆ. ಅದಾದಮೇಲೆ ನಿಮ್ಮದೊಂದು 2 ಮಂತ್ಸಲ್ಲಿ ಕ್ಲಿಯರ್ ಆಗುತ್ತೆ, ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಧ್ಯಕ್ಷರು ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಒಂದು ವಾಹಿನಿ ಲೈವಲ್ಲಿದ್ದಾಗ ಸಾರಾ ಗೋವಿಂದ್ ಅವರು ನನ್ನ ಪರ್ಸ್ನಲಾಗಿ ಕಾಲ್ ಮಾಡ್ತಾರೆ. ಹಣ ಫೋನ್ ಮಾಡಿಬಿಟ್ಟು ನಾನು ಸಾರಾ ಗೋವಿಂದ್ ಮಾತಾಡ್ತಿರೋದಪ್ಪ, ಹಣ ಹೇಳ್ರಿ ಅಂದೆ. ಈ ಥರ ಯಾವುದು ವಾಹಿನಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಬೇಡ, ನಿನ್ಗೆ 22 ಲಕ್ಷ ನಾನು ಕೊಡಿಸ್ತೀನಿ, ಜವಾಬ್ದಾರಿ 2 ತಿಂಗಳು ಕಾಲಾವಕಾಶ ಕೊಡು, ಬಾಂಬೆಲಿದ್ದಾನಂತೆ. ಸೊ ಅವ್ರ ಮನೆಯವರು ನನಗೆ ಕಾಲ್ ಮಾಡಿದರು, ತರುಣ್ ಮತ್ತು ಅವ್ರ ಅಮ್ಮೆಲ್ಲ ಮಾತಾಡಿದ್ರು. ಹಂಗಾಗಿ ನಾನು ನಿನಗೆ ಕೊಡಿಸ್ಕೊಡ್ತೀನಿ ಜವಾಬ್ದಾರಿ, ನಾನು ಬಂದಿದ್ದೀನಿ, ನಿನಗೆ ಅಮೌಂಟ್ ಸಿಗುತ್ತೆ, ಭಯ ಪಡಬೇಡ ಅಂತಂದರು. ಎಲ್ಲ ಒಂದು ಕಡೆ ನಮ್ಮ ಚಿತ್ರರಂಗದ ಹಿರಿಯರು ಅವರು ಸಂಧಾನ ಮಾಡಿದ್ರೆ ಎಲ್ಲದರಲ್ಲೂ ಸಂಧಾನ ಯಶಸ್ವಿ ಆಗಿದೆ. ಸೊ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇತ್ತು, ಗೌರವ ಇತ್ತು. ಹಾಗಾಗಿ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಆಯ್ತು ಅಣ್ಣ ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಅದಾದಮೇಲೆ ನಾನು ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಮಾತು ಹೇಳ್ದೆ, ಅಣ್ಣ ನನಗೆ ನಾಳೆ ದಿನ ಅಮೌಂಟ್ ಕೊಡಲಿಲ್ಲ, ನಾನೇನು ಮಾಡೋಕ್ಕಾಗತ್ತೆ, ಹಂಗಾಗಿ ನೀವು ಒಂದು ಮೀಟಿಂಗ್ ಕೊಡಿಸಿ ನನಗೆ, ಅವ್ರನ್ನ ನಂದಕಿಶೋರ್ನ ಫ್ಯಾಮಿಲಿನೆಲ್ಲ ಕರೆಸಿ ಮೀಟಿಂಗ್ ಕೊಡಿ ಅಂತ ಹೇಳಿದೆ. ಸರಿ ಆಯಿತು, 4-5 ದಿನ ಕಾಲಾವಕಾಶ ಕೊಡು, ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಸೊ ಒಂದು 10 ಡೇಸ್ ಆದಮೇಲೆ ಮತ್ತೆ ಕಾಲ್ ಮಾಡಿದಾಗ ಜುಲೈ 12ನೇ ತಾರೀಕು ಬರ್ತೀನಿ ಅಂತ ಹೇಳ್ತಾರೆ. ಸೊ ಜುಲೈ 12 ಆದಮೇಲೂ ಒಂದು 2 ದಿನ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ. ಜುಲೈ 12 ಆಗಸ್ಟ್ 2ಕ್ಕೆ ಬರ್ತಾನೆ ಅಂತೆ, ಅವ್ನು ಶೂಟಿಂಗ್ ಬ್ಯುಸಿ ಇದ್ದಾನೆ ಅಂತೆ ಅಂತ ಹೇಳ್ತಾರೆ. ಸೊ ಅವಾಗೂ ವೆಯ್ಟ್ ಮಾಡ್ತೀನಿ. ಆಗಸ್ಟ್ 2 ಆದಮೇಲೆ ಮತ್ತೆ ಪುನಃ ಹೇಳ್ತಾರೆ, ಇಲ್ಲ ಆಗಸ್ಟ್ 12ಕ್ಕೆ ಬರ್ತೀನಿ ಅಂತ. ಆಗ ಒಂಚೂರು ನಾನು ಅವಾಗ ಹೇಳ್ತೀನಿ, ಅಣ್ಣ ಈ ಥರ ಡೇಸ್ ಮುಂದಕ್ಕೆ ತಳ್ಕೊಂಡು ಹೋದ ಕನ್ಫರ್ಮೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.